ಆರೋಪಿ ಮನೋರಂಜನ್ ಸಾಫ್ಟ್ವೇರ್ನಲ್ಲಿ ಪಂಟರ್ ಆಗಿದ್ದ ಅನ್ನುವಂತ ಇನ್ಫಾರ್ಮೇಶನ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ವಾಟ್ಸ್ಆಪ್ ಆಗಿರಬಹುದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದ್ಯಾವ ಲಿಂಕ್ ಕೂಡ ಈತ ಇಟ್ಕೊಂಡಿರ್ಲಿಲ್ಲ. ಅವ್ನು ಯೂಸ್ ಮಾಡ್ತಾ ಇದ್ದ, ಆದ್ರೆ ಸೀಮಿತ ಸಮಯಕ್ಕೆ ಮಾತ್ರ ಸಾಮಾಜಿಕ ಜಾಲತಾಣಗಳ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದ. ತನ್ನ ಗುರುತು ಪತ್ತೆಯಾಗದಂತೆ ಎಚ್ಚರಿಕೆಯಿಂದ ಈ ಕಿಲಾಡಿ ವಹಿಸ್ತಾ ಇದ್ದ. ಎಲ್ಲಿವರೆಗೂ ಯೂಸ್ ಮಾಡಿದ್ದಾನೆ ಅಂತಂದ್ರೆ, ಈ ಮನೋರಂಜನ್ ಸೋದರಿ ಮದುವೆವರೆಗೂ ಕೂಡ ಇವೆಲ್ಲವನ್ನ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ದಾನೆ. ಅದಾದ ನಂತರ ಆತ ಡಿಆಕ್ಟಿವೇಟ್ ಆಗಿದ್ದಾನೆ. ಆದ್ರೆ 3 ತಿಂಗಳಿಂದ ತನ್ನ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ನಮ್ಮ ಹಸ್ಬೆಂಡ್ ಅದಕ್ಕೋಸ್ಕರ ಕೆಳಗೆ ಬಂದು ಎಲ್ಲ ಮಾತಾಡಿದ್ದಾರೆ. ಬಾಣಂತಿ ಮಗು ಇದೆ ಮನೇಲಿ, ನಾನು ಏನ್ ಮಾತಾಡ್ಲಿ, ಗೊತ್ತಿದ್ದ ವಿಚಾರ ಆಟಿಟ್ಯೂಡ್ ಎಲ್ಲ ಹೇಳಿದ್ರಲ್ಲ ಅವರು. ಅವ್ನಿಗೆ ತುಂಬಾ ಸೈಲೆಂಟ್, ಅವನು ಅವ್ನ ವಿಚಾರಕ್ಕೆ ಹೋಗ್ತಿರ್ಲಿಲ್ಲ. ಒಂದಾಯ್ತು ಅವ್ನ ಕೆಲಸ ಇದೆ, ರೋಡಲ್ಲಿ ಎಲ್ಲಾರನ್ನೂ ವಿಚಾರಿಸ್ಕೊಳ್ಬೇಕಾದ್ರೆ ಯಾರು ವಿಚಾರಕ್ಕೆ ಹೋಗ್ತಿಲ್ಲ, ಅವನಾಯ್ತು ಅವ್ನ ಕೆಲಸ. ನಾನೀಗ 2 ಡೇಸ್ ಮುಂಚೆ ಏನಿಲ್ಲ, ಮಗು ನೋಡ್ಬೇಕು ಅಂತಂದ. ಮಗು ಮಲಗಿದೆ ಅಂದೆ. ಹೌದಾ, ಸರಿ ಇನ್ನೊಂದ್ಸರಿ ಮಾಡ್ತೀನಿ ಅಂತ. ಇಲ್ಲ, ಮದುವೆ ಇಲ್ಲ. ಅವರು ಎಲ್ಲಿ ಓದಿದ್ದು? ಮೈಸೂರಿನಲ್ಲಿ, ಬೆಂಗಳೂರು. ಅಲ್ಲ, ಇಂಜಿನಿಯರಿಂಗ್ ಬೆಂಗಳೂರು ಮಾಡಿದ್ರು. ನೀವು ನಮ್ಮ ಹಸ್ಬೆಂಡ್ ಎಲ್ಲ ಮಾತಾಡಿದ್ದಾರೆ. ದಯವಿಟ್ಟು ಹೇಳ್ತೀನಿ, ನಾನು ಹಾರ್ಟ್ ಪೇಷಂಟ್, ಜಾಸ್ತಿ ಮಾತಾಡಕ್ ಆಗಲ್ಲ. ನೀವು ಅವ್ರ ಹತ್ರ ಎಲ್ಲ ಮಾತಾಡ್ಕೊ, ಅವ್ರು ಮಾತಾಡಿ ಎಲ್ಲ ಮಾತಾಡಿದ್ದಾರೆ, ಎಲ್ಲ ಹೇಳಿದ್ದಾರೆ. ನಾನು ಬಾಣಂತಿ ಮಗನ್ ಮನೇಲಿ ಇಟ್ಕೊಂಡು ನನ್ನ ಕೈಲಿ ಆಗ್ತಾ ಇಲ್ಲ ಮಾತಾಡೋದಕ್ಕೆ. ಅದಕ್ಕೋಸ್ಕರ ಎಲ್ಲ ಹೇಳಿದೀನಿ. ದಯವಿಟ್ಟು ಅವರೆಲ್ಲ ಮಾತಾಡಿದಾರಲ್ಲ, ಎಲ್ಲ ಓಪನ್ ಫುಲ್ ಹೇಳ್ಬಿಟ್ಟಿದ್ದಾರೆ ಅವರೆಲ್ಲ. ಹೆತ್ತವರಿಗೆ ಹೆಗ್ಣಾನು ಮುದ್ದು ಅಂತ ಕರೀತಾರೆ. ಆದ್ರೆ ತಾಯಿ ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಇದೇ ಮನೋರಂಜನ್ ಅವರ ತಂದೆ, ನನ್ನ ಮಗ ತಪ್ಪು ಮಾಡಿದ್ರೆ ಆತನಿಗೆ ಗಲ್ಲಿಗೇರಿಸಿ ಅನ್ನುವಂತಹ ಮಾತನಾಡ್ತಾರೆ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಏನಿ ಮನೋರಂಜನ್ ಬ್ಯಾಕ್ ಗ್ರೌಂಡ್, ಯಾರೀತ? ಸಭಾ ಈತ ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಾಪುರ ಗ್ರಾಮದವರು. ಈತ ತಂದೆ ಹಾಗೂ ಆತನ ತಾತ ಆಗರ್ಭ ಶ್ರೀಮಂತರಾಗಿದ್ದಾರೆ. ತನ್ನ ಊರು ಹಾಗೂ ಮೈಸೂರಿನ ಸುತ್ತಮುತ್ತ ಪ್ರದೇಶದಲ್ಲಿ ಸಾಕಷ್ಟು ಭೂಮಿಯನ್ನ ಹೊಂದಿದ್ದಾರೆ. ಇದ್ರ ಜೊತೆಗೆ ಆತ BE ವ್ಯಾಸಂಗವನ್ನ ಮಾಡಿದ್ದಾನೆ. BE ವ್ಯಾಸಂಗಕ್ಕೂ ಮುನ್ನ 15 ವರ್ಷಗಳ ಹಿಂದೆ ಅವರ ತಂದೆ ದೇವರಾಜ್ ಅವರು ಮೈಸೂರಿಗೆ ಬಂದು ವಾಸ್ತವ್ಯವನ್ನ ಹೂಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕೇವಲ ಮಕ್ಕಳನ್ನ ವ್ಯಾಸಂಗ ಕೊಡಿಸ್ಬೇಕು ಎಂಬ ಕಾರಣಕ್ಕಾಗಿ ಇವರು ಮೈಸೂರಿಗೆ ಬಂದಿರ್ತಾರೆ. ದೇವರಾಜೇಗೌಡರಿಗೆ 2 ಮಕ್ಕಳು, ಅದರಲ್ಲಿ ಒಬ್ರು ಮಗಳು ಹಾಗೂ ಒಬ್ಬ ಮಗ. ಈ ಮನೋರಂಜನ್ ಬಂದು ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಂತಹ ಸೆಂಟ್ ಜೋಸೆಫ್ ಹಾಗೂ ಮರಿಮಲ್ಲಪ್ಪ ಶಾಲೆಯಲ್ಲಿ ತನ್ನ ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಶಿಕ್ಷಣವನ್ನ ಮುಗಿಸ್ತಾರೆ. ಅಂದ್ರೆ PUCನ ಬಳಿಕ BIT ಕಾಲೇಜು ಬೆಂಗಳೂರಿನಲ್ಲಿ ವ್ಯಾಸಂಗವನ್ನ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಅವರನ್ನ ಸಿವಿಲ್ ತೆಗೆದುಕೊಳ್ಳುವಂತೆ ಅವರ ಪೋಷಕರು ತಿಳಿಸಿದ್ರೆ, ನಾನು ಸಿವಿಲ್ ಯಾವುದೇ ಕಾರಣಕ್ಕೂ ಓದ್ಲಿಕ್ಕಿಲ್ಲ ಅಂತ ಹೇಳಿ ಖುದ್ದು ಆತನೇ ಸಾಫ್ಟ್ವೇರ್ ಕಂಪ್ಯೂಟರ್ ಸೈನ್ಸ್ ಅನ್ನ ಓದಲೇಬೇಕು ಅಂತ ಹೇಳಿ, ತಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಆಸೆ ಪಟ್ಟು ಕಂಪ್ಯೂಟರ್ ಸೈನ್ಸ್ ಅನ್ನು ತೆಗೆದುಕೊಳ್ತಾನೆ. ವಿದ್ಯಾಭ್ಯಾಸನ ಮುಗಿಸಿದ ಬಳಿಕ ಆತನನ್ನ ಉದ್ಯೋಗಕ್ಕೆ ಹೋಗು ಅಂತ ಹೇಳಿ ಪೋಷಕರು ಹೇಳ್ತಾರೆ. ಆದ್ರೆ ನಾನು ಉದ್ಯೋಗಕ್ಕೆ ಹೋಗಲ್ಲ ಅಂತ ಹೇಳಿ ಕಳೆದ 9 ವರ್ಷಗಳಿಂದ ಆತ ಮನೆಯಲ್ಲೇ ಇರ್ತಾನೆ. ಆದ್ರೆ ಆಗಿಂದಾಗೆ ಆತ ಬೆಂಗಳೂರು, ಮಹಾರಾಷ್ಟ್ರ, ದೆಹಲಿಗೆ ಹೋಗಿ ಬರ್ತಾ ಇರ್ತಾನೆ. ಮನೆಯಲ್ಲಿ ಸಹಜವಾಗಿ ಶ್ರೀಮಂತರಾದ ಕಾರಣದಿಂದಾಗಿ ಹಣಕಾಸಿಗೆ ಯಾವುದೇ ತೊಂದರೆ ಇರ್ಲಿಕ್ಕಿಲ್ಲ. ಅವರ ಪೋಷಕರು ಆಗಿಂದಾಗೆ ಹಣವನ್ನು ನೀಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ತೀವಿ, ಯಾಕೆ ಹೋಗ್ತೀವಿ ಅಂತಾನೂ ಕೂಡ ಕೇಳಲಿಕ್ಕಿಲ್ಲ. ಕೇಳುವ ಸಂದರ್ಭದಲ್ಲಿ ಆತ ಸಾಕಷ್ಟು ಸುಳ್ಳುಗಳನ್ನು ಹೇಳುವಂತ ಕೆಲಸಕ್ಕೂ ಮುಂದಾಗ್ತಾನೆ. ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಮೊನ್ನೆ ಕೂಡ ಅಷ್ಟೇ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಶನಿವಾರ ಆತ ಮನೆ ಬಿಟ್ಟು ದೆಹಲಿಗೆ ಹೋಗಿರ್ತಾನೆ. ದೆಹಲಿಗೆ ಹೋದವನೇ ಸೋಮವಾರ ಬೆಳ್ಳಂಬೆಳಿಗ್ಗೆ ಪ್ರತಾಪ್ ಸಿಂಹ ಅವರ ಕಚೇರಿಗೆ ತನ್ನ ಗೆಳೆಯ ಸಾಗರ್ ಶರ್ಮಾ ಅವ್ರನ್ನ ಕೂಡ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಸಾಗರ್ ಶರ್ಮಾ ಅವ್ರ ಜೊತೆಗೂಡಿ ಅಲ್ಲಿರುವಂತಹ PA ಸಾಗರ್ ಅವರ ಬಳಿ ಅವಲತ್ಕೊಳ್ತಾನೆ. ನಾನು ಮೈಸೂರಿನಿಂದ ಬಂದಿದ್ದೀನಿ, ನೂತನ ಸಂಸತ್ತನ್ನ ನೋಡ್ಬೇಕು, ದಯಮಾಡಿ ಪಾಸನ್ನ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಹೇಳಿ. ಆದ್ರೆ ಸಾಗರ್ ಅದಕ್ಕೆ ಒಪ್ಪಿರಲ್ಲ. ಆ ಸಾಗರ್ ಅಲ್ಲಿರುವಂತಹ PA, ಮೈಸೂರಿನ PA ಅಂದ್ರೆ ಮೈಸೂರಿನ ಜಲದರ್ಶಿನಿಯಲ್ಲಿರುವಂತಹ ಸಂಸದ ಪ್ರತಾಪ ಸಿಂಹ ಅವರ ಕಚೇರಿಗೆ ಕರೆ ಮಾಡಿ, ಮೈಸೂರಿನ ವಿಜಯನಗರದ ನಿವಾಸಿ ಒಬ್ರು ಬಂದಿದ್ದಾರೆ, ಅವರಿಗೆ ಪಾಸ್ ಕೊಡ್ಬೋದಾ ಅಂತ ಹೇಳಿ ಪರಿಶೀಲನೆಯನ್ನು ಕೂಡ ನಡೆಸಿರ್ತಾರೆ ಅನ್ನೋ ಮಾಹಿತಿಗಳು ಸಿಗ್ತಿದೆ. ಇದರ ಜೊತೆಗೆ ಈ ಒಂದು ಮನೋರಂಜನ್ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಕಾರಣಕ್ಕೆ ಬ್ರಿಲಿಯಂಟ್ ಆಗಿರ್ತಾನೆ. ಕಳೆದ 1 ವರ್ಷದವರೆಗೂ ಕೂಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿದ್ದಂತಹ ಆತ ಕಳೆದ 3 ದಿನದಿಂದ ಡಿಆಕ್ಟಿವ್ ಆಗಿರ್ತಾನೆ. ತನ್ನ ಆಕ್ಟಿವ್ಗಳಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿದ್ದಂತಹ ವಾಟ್ಸಪ್ ಸೇರಿದಂತೆ ಇನ್ಕ್ಲೂಡೆಡ್ ಫೋನ್ ಪೇ ಹಾಗೂ ಗೂಗಲ್ ಪೇ ಅಕೌಂಟ್ಗಳನ್ನು ಕೂಡ ಆತ ಡಿಲೀಟ್ ಮಾಡಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಿದೆ. ಮತ್ತೆ ಆತ ಫೋನ್ ಪೇ ಅಥವಾ ಗೂಗಲ್ ಪೇನಲ್ಲೂ ನನ್ನ ಮುಖ ಚಹರೆ ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಎಲ್ಲವನ್ನೂ ಕೂಡ ಮರೆಮಾಚಿದ್ದ ಅನ್ನೋದು ಈಗ ಬೆಳಕಿಗೆ ಬರ್ತಿದೆ. ಸದ್ಯ ದೆಹಲಿ ಪೊಲೀಸರು ಮೈಸೂರು ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ. ಈತನ ಚಲನವಲನಗಳನ್ನ ಕಲೆ ಹಾಕಿದ್ದಾರೆ. ಈತ
ಮೂಲತಃ ಕ್ರಾಂತಿಕಾರಿಯ ಒಂದಷ್ಟು ಪುಸ್ತಕಗಳನ್ನ ತನ್ನ ಮನೆಯಲ್ಲಿ ಇಟ್ಕೊಂಡು ಓದಿದ್ದ. ಅದ್ರ ಜೊತೆಗೆ ಆತ ಕಿಕ್ ಬಾಕ್ಸಿಂಗ್ ಅನ್ನು ಕೂಡ ಕಲ್ತಿದ್ದ. ಕಿಕ್ ಬಾಕ್ಸಿಂಗ್ ಅನ್ನ ಒಂದಷ್ಟು ಮಕ್ಕಳಿಗೂ ಕೂಡ ಹೇಳ್ಕೊಡ್ತಿದ್ದ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಇದ್ರ ಜೊತೆಗೆ ಈ ಮನೋರಂಜನೆ ಬಗ್ಗೆ ಅಕ್ಕಪಕ್ಕದ ಮನೆಯವರಿಗೆ ಕೂಡ ವಿಷಯ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರು ಕೂಡ ಈತ ನಿಗೂಢವಾಗಿ ಬಂದು ಹೋಗ್ತಿದ್ದ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಇನ್ನು ಈತ ಬೆಂಗಳೂರಿನಲ್ಲಿ ವಾಸ ಆಗಿದ್ದಂತಹ ಸಂದರ್ಭ ಅಂದ್ರೆ ಕಾಲೇಜು ದಿನಗಳಲ್ಲಿ ವ್ಯಾಸಂಗ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಗೆಳೆಯರನ್ನ ಹೊಂದಿದ್ದ. ಹಾಗಾಗಿ ಆ ಗೆಳೆಯರ ಅಡ್ರೆಸ್ಗೆ ಈತನ ಅಂಚೆ ಪತ್ರಗಳು ರವಾನೆ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ತಿದ್ದ ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಿದೆ. ಸಭಾ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.